ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಪ್ರಿನ್ಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಿದ್ದೀನಿ. ಆ ಪ್ರಿನ್ಸ್ ಕಟ್ ಬ್ಲೌಸ್ಗೆ ವರ್ಕ್ ಮಾಡಿಸೋದಿದೆ. ಆ ವರ್ಕ್ನ ನಾನು ಹೇಗೆ ಮಾಡಿಸ್ತೀನಿ ಅಂತ, ಹೇಗೆ ಮಾರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದೊಂದು ಸರಿ ನೋಡಿ, ಇದು ಪ್ರಿನ್ಸ್ ಕಟ್ ಈ ಥರ ಇರುತ್ತೆ. ಸ್ಲೀವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಾರ್ಕ್ ಮಾಡಿ ಕೊಡಬೇಕು. ಇಲ್ಲಿ ಲಾಂಗ್ ಸ್ಲೀವ್ ಬರುತ್ತೆ ಮತ್ತು ಶಾರ್ಟ್ ಸ್ಲೀವ್ ಬರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಾರ್ಟ್ ಸ್ಲೀವ್ ಇದ್ದಾಗ ನಮಗೆ ಪೀಸು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ಸರಿ ನಮಗೆ ಅಡ್ಜಸ್ಟ್ ಆಗಲ್ಲ. ಆವಾಗ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನೋಡಿ, ಇದು ಯಾವುದೇ ಡಿಸೈನ್ ಇದ್ದರೂ ಬ್ಯಾಕ್ ವರ್ಕ್ ಮಾಡಿಸಿದ್ರೆ ಈ ಥರ ಕೆಲವು ಸರಿ ಬಾರ್ಡ್ರ್ ಹಾಕಿದ್ರೆ ಹೈಲೈಟ್ ಆಗಲ್ಲ. ಹಾಗಾಗಿ ಕೆಲವರು ಬೇಡ ಅಂತ ಹೇಳ್ತಾರೆ. ನೋಡಿ, ಇದು ಸ್ವಲ್ಪ ಪೀಸು ದೊಡ್ಡದಿದ್ರೂ ನಾವು ಒಂದೊಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲ್ಬು ಸ್ಲೀವ್ಗೆ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಬು ಸ್ಲೀವ್ ಇದ್ದಾಗ ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಶಾರ್ಟ್ ಸ್ಲೀವ್ ಇದೆ ನೋಡಿ, ಈಗ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟು. ಈಗ ಮಾರ್ಕ್ ಮಾಡೋಕ್ಕೆ ನೋಡಿ, ಒಂದೇ ಸೈಡಲ್ಲಿ ನನಗೆ ಬರುತ್ತೆ. ಸ್ವಲ್ಪ ಅಷ್ಟೇ ಪೀಸ್ ಕಟ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಆದಾಗ ಇಲ್ಲಿ ಸ್ವಲ್ಪ ಪೀಸ್ ಅಟ್ಯಾಚ್ ಮಾಡ್ಕೋಬೋದು, ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ. ಇಲ್ಲಿ ಡಿಸೈನ್ ಅವರು ಮ್ಯಾಂಗೋ ಡಿಸೈನ್ ಕೇಳಿದ್ದಾರೆ. ಸ್ವಲ್ಪ ನೋಡೋಕ್ಕೆ ಇದ್ರ ಮೇಲೆ ಮ್ಯಾಂಗೋ ಬಂದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಇಲ್ಲಿ ಮ್ಯಾಂಗೋ ಬರೋಕ್ಕೆ ಸ್ವಲ್ಪ ಮುಂದೆ ಬರಲಿಕ್ಕೆ ಈ ರೀತಿಯಾಗಿ ಕೇಳಿದ್ದಾರೆ. ಅಂದರೆ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ 2 ಮ್ಯಾಂಗೋ ಬರೋ ಥರ ಕೇಳಿದ್ದಾರೆ. ಅದಕ್ಕೆ ನಾನು ಕೆಳಗಡೆ ಬಾರ್ಡ್ರನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ 2 ಇಂಚಸ್ಸಲ್ಲಿ ಬೇಕಾಗಿದೆ. ಅವ್ರಿಗೆ ಈ ಮ್ಯಾಂಗೋ ಡಿಸೈನ್ ಅನ್ನೋದು ಇಲ್ಲಿಗಿಂತ ನಮಗೆ ಇಲ್ಲಿ ಮೇಲೆ, ಯಾಕಂದರೆ ಇಲ್ಲಿ ಬಾರ್ಡರೇ ಹೈಲೈಟ್ ಆಗಿರೋದ್ರಿಂದ ಡಿಸೈನ್ ಕಾಣಬೇಕಂತ ಹೇಳಿದರೆ 2 ಇಂಚಸ್ವರೆಗೂ ಬೇಕಾಗುತ್ತೆ. ನಾನು ಇಲ್ಲಿ ಸ್ಟಾರ್ಟ್ ಮಾಡಿದರೆ ಇಲ್ಲಿವರೆಗೂ ಡಿಸೈನ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ ಮಾಡಿ ಅವ್ರ ಹತ್ರ ನಾನು ಹೇಳ್ತೀನಿ. ನೋಡಿ, ಇಲ್ಲಿಂದ ನಮಗೆ ಇಲ್ಲಿಗೆ ಡಿಸೈನು ಇದೇ ಮಾರ್ಕ್ ತೊಗೊಂಡ್ರೆ ಇಷ್ಟು ಇಲ್ಲಿಗೆ ಮಾತ್ರ ಡಿಸೈನ್ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಇರುತ್ತಲ್ಲ, ನಮಗೆ ಎಕ್ಸ್ಟ್ರಾ ಹೈಲೈಟ್ ಬೇಕಂದರೆ ನಾವು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಒಂದು ಈ ರೀತಿಯಾಗಿ ಕೂಡ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸೆಂಟರು ಮೇಯ್ನ್, ನಮಗೆ ಸೆಂಟ್ರ್ ಪಾಯಿಂಟ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಕೂಡ ನಾನು ಸೆಂಟ್ರಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಆಯಿತಾ? ಇಲ್ಲಿ ನಾನು ಈ ಬಾರ್ಡರಿಂದ ಸ್ಟಾರ್ಟ್ ಮಾಡಿಸ್ಕೊತಾ ಇದ್ದೀನಿ. ಅವ್ರಿಗೆ ಮ್ಯಾಂಗೋ ಡಿಸೈನ್ ಇಲ್ಲಿ ಬೇಕಾಗಿದೆ, ಅದಕ್ಕೆ ಅಂದರೆ ಇದರಲ್ಲಿ ಮ್ಯಾಂಗೋ ಡಿಸೈನ್ ಇರೋದ್ರಿಂದ ಅವರು ಮ್ಯಾಂಗೋ ಡಿಸೈನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಇಲ್ಲಿನೂ ಅಷ್ಟೇ ಈ ರೀತಿಯಾಗಿ ತಗೊಳ್ತೀನಿ. ತಗೊಂಡು ನೋಡಿ, ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ನಾನಿಲ್ಲಿ ಶೇಪ್ ಎಲ್ಲ ಮಾರ್ಕ್ ಮಾಡ್ಕೋತಾ ಇಲ್ಲ. ಯಾಕಂದರೆ ಇಲ್ಲಿ ನಮಗೆ ಫುಲ್ ಸ್ಲೀವ್ ವರ್ಕ್ ಇಲ್ಲ, ಓನ್ಲಿ ನಮಗೆ ಅಪ್ ಸ್ಲೀವ್ ವರ್ಕ್ ಇರೋದ್ರಿಂದ ಬೇಕಾಗಲ್ಲ. ಇಲ್ಲಿ ಸೆಂಟ್ರ್ ಪಾಯಿಂಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಮೇಯ್ನ್ ಏನು ಬೇಕಾಗಿದೆ ಆ ಜಾಗದಲ್ಲಿ ಮಾತ್ರ ನೀಟಾಗಿ ಮಾರ್ಕಿದ್ರೆ ಸಾಕಾಗುತ್ತೆ. ಓಕೆನಾ? ಇಲ್ಲಿ ನಮಗೆ ಪಾಯಿಂಟ್. ಈಗ ಇದನ್ನು ಈ ರೀತಿಯಾಗಿ ತೊಗೋಬೇಕು. 2 ಫೋಲ್ಡಿಂಗು ಈ ರೀತಿಯಾಗಿರಬೇಕು. ಕೆಲವೊಂದು ಸರಿ ಪೀಸು ಸಾಲ್ಟೇಜ್ ಆಗಿಬಿಡುತ್ತೆ ದೊಡ್ಡ ಬಾರ್ಡ್ರ್ ಬಂದಾಗ, ಅದನ್ನು ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಪ್ರಿನ್ಸ್ ಕಟ್ ಬ್ಲೌಸ್ ಬಂದಾಗ ಏನಕ್ಕೆ ಆ ಥರ ಆಗುತ್ತೆ, ಪ್ರಾಬ್ಲಮ್ಮು ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫ್ರಂಟು ಈ ಥರ ಇರುತ್ತೆ. ಆಯಿತಾ? ತೋರಿಸ್ತೀನಿ. ಇಲ್ಲಿ ಬ್ಯಾಕು, ಇವಾಗ ಬಾರ್ಡರ್ ಬೇಡ ನಮಗೆ, ಹಾಗಾಗಿ ಇಲ್ಲಿ ಬ್ಯಾಕ್ ಬಂದಿರುತ್ತೆ. ನಮಗೆ ಮಾಮೂಲಿ ನಾರ್ಮಲಾಗಿ ಬೆಲ್ಟ್ ಪೀಸ್ ಇದ್ದರೆ ಈ ರೀತಿಯಾಗಿ ಇರುತ್ತಲ್ವ, ಈ ರೀತಿ ಇದ್ದಾಗ ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಆವಾಗ ನಮಗೆ ಇಲ್ಲಿ ಕರೆಕ್ಟಾಗಿ ಪೀಸು ಬೆಲ್ಟ್ ಪಟ್ಟಿಗೆ ಅಷ್ಟೇ ಸಿಗುತ್ತೆ. ಇಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ ಬಂದಾಗ ನಮಗೇನಾಗುತ್ತೆ, ಎಕ್ಸ್ಟ್ರಾ ನಾವು ಈ ಪ್ರಿನ್ಸ್ ಕಟ್ಟಲ್ಲಿ 2 ಪೋರ್ಷನ್ಸ್ ಇರುತ್ತಲ್ಲ, ಆವಾಗ ಎಕ್ಸ್ಟ್ರಾ ಪೀಸ್ ಬೇಕಾಗುತ್ತೆ. ಶಾರ್ಟ್ ಆಗಲಿ ಆಗಲ್ಲ, ಆವಾಗ ನಾವು ನೋಡಿಕೊಂಡು ಮಾರ್ಕಿಂಗ್ ಮಾಡಬೇಕು. ನೋಡಿ, ಇವಾಗ ಇದಾಯ್ತಲ್ವ, ಇವಾಗ ಇದಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೀವು ಯಾವಾಗ ವರ್ಕ್ ಕೊಡೋಕ್ಕೆ ಹೋಗ್ತೀರಾ ಆವಾಗ ಈ ಮಾರ್ಕ್ನ ಫಾಲೋ ಮಾಡ್ಕೊಳ್ಳಿ.
ನೋಡಿ ಈ ರೀತಿಯಾಗಿ ನೋಡಿ. ನನಗಿವಾಗ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ನಾನೇನು ಮಾಡ್ತೀನಿ ಅಂತಂದರೆ ನೋಡಿ, ಈ ಥರ ಕಾರ್ಬನ್ ಶೀಟ್ನ ತೊಗೋತೀನಿ. ಈ ಥರ ಕಾರ್ಬನ್ ಶೀಟ್ನ ತೊಗೊಂಡು ಈ ಲೈನಿಂಗ್ ಕೆಳಗಡೆ ಈ ರೀತಿಯಾಗಿ ಇಟ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕಾರ್ಬನ್ ಶೀಟ್ನ ಇಟ್ಕೊಳ್ತೀನಿ, ಸಮವಾಗಿ ಇಟ್ಕೊಳ್ತೀನಿ. ಆಯಿತಾ? ಸಮವಾಗಿ ಇಟ್ಕೊಂಡು ನನಗೆ ಎಲ್ಲಿ ಮಾರ್ಕಿಂಗ್ ಬೇಕಾಗಿದೆ ನೋಡಿ ಈ ರೀತಿಯಾಗಿ ಇಟ್ಕೊಳ್ತೀನಿ. ನನಗೆ ಯಾವ ಪ್ಲೇಸಲ್ಲಿ ಮಾರ್ಕಿಂಗ್ ಬೇಕಾಗಿದೆ ಅಂತ ನೋಡ್ಕೊಳ್ತೀನಿ. ಆಮೇಲೆ ನಾನು ಈ ಥರದ್ದು ಒಂದು ಮಾರ್ಕ್ ಮಾಡೋದಿರುತ್ತಲ್ಲ, ಇದನ್ನು ತಗೊಳ್ತೀನಿ. ನೋಡಿ ಇದನ್ನು ತಗೊಂಡು ಸ್ಟಿಪ್ಪಾಗಿ ಈ ಥರ ಇಟ್ಕೊಳ್ತೀನಿ. ಎಲ್ಲಿ ನನಗೆ ಬೇಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇಟ್ಕೋಬೇಕು. ಪೀಸು ಆ ಕಡೆ ಈ ಕಡೆ ಅಲ್ಲಾಡಿದರೆ ನಮಗೆ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ಅರ್ಧ ಇಂಚ್ ಒಳಗಡೆನೆ ನಾನು ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಬರುತ್ತೆ. ಆಯಿತಾ? ಇದನ್ನು ಕಾರ್ಬನ್ ಶೀಟ್ನ ನಾನು ತೆಗೆದುಬಿಡ್ತೀನಿ. ಇಲ್ಲಿ ನನಗೆ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ. 2 ಶೀಟು ಒಂದೇ ಥರ. ನಿಮ್ಗೆ ಏನಾದರೂ ಹೈಲೈಟ್ ಬೇಕು ಅಂತ ಹೇಳಿದ್ರೆ ನೋಡಿ, ಈ ಬಾಕ್ಸ್ ಒಳಗಡೆ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತಲ್ಲ ಇದ್ರೊಳಗಡೆ ನಾವು ಹೈಲೈಟ್ನ ಮಾಡಿಸ್ಕೋಬೇಕು. ಇಲ್ಲಿ ಕೂಡ ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೋಬೇಕು. ಆಯಿತಾ? ನೋಡಿ ಈ ರೀತಿಯಾಗಿ ನಮ್ಗೆ ಏನೇ ಡಿಸೈನ್ಸ್ ಬೇಕಂದರೆ ಇದು ಎಕ್ಸ್ಟ್ರಾ, ಇದು ಸ್ಟಿಚಿಂಗ್, ಇಲ್ಲೇ ನಮಗೆ ಎಕ್ಸ್ಟ್ರಾ ಡಿಸೈನ್ಸ್ ಬೇಕು. ಈಗ ನನಗೆ ಕಾರ್ಬನ್ ಶೀಟ್ದು ಇಲ್ಲಿ ಮಾರ್ಕ್ ಬಿದ್ದಿರುತ್ತೆ. ಇದರಲ್ಲಿ ಮಾಡಿದಾಗ ನಾನು ಈಗ ಅದ್ರ ಮೇಲೇ ನೋಡಿ, ಅದ್ರ ಮೇಲೇ ಸ್ವಲ್ಪ ಡ್ರಾಯಿಂಗ್ ಮಾಡ್ತೀನಿ. ಇದು ಕಲರ್ ಬೇರೆ ಕಲರ್ ಇರೋದ್ರಿಂದ ಕಾಣಿಸ್ತಾ ಇರ್ಬೋದು, ಆದರೆ ಮೆಥಡ್ ಮಾತ್ರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಹೊಸ್ದಾಗಿ ಯಾರಾದರೂ ಕಲಿಯೋರು, ಆವಾಗ ನಮಗೆ ನಾವು ಕಟ್ಟಿಂಗ್ ಮಾಡಿಕೊಂಡೇ ನಾನು ವರ್ಕ್ ಕೊಡ್ತೀನಿ. ಅವರು ಎಕ್ಸಾಕ್ಟ್ ಇದೇ ಮಾರ್ಕಿಂಗ್ ಮೇಲೆ ನನಗೆ ವರ್ಕ್ ಮಾಡಿಕೊಡೋದ್ರಿಂದ ವರ್ಕಿಂದ ಬಂದ ತಕ್ಷಣ ಫ್ಯಾಬ್ರಿಕ್ನ ಇಟ್ಬಿಟ್ಟು ಸ್ಟಿಚಿಂಗ್ನ ಮಾಡ್ತೀನಿ. ಇದನ್ನು ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬಂತು. ಆಯಿತಾ? ಇವಾಗ ಇಲ್ಲಿ ನಮಗೆ ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡು ಬಂದಿಲ್ಲಲ್ಲ, ಅವಾಗ ಏನು ಮಾಡಬೇಕು ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ. ಅದಕ್ಕೆ ಇದು ಏನು ಫಸ್ಟೇ ನೀವು ಮಾರ್ಕ್ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಟ್ರೇಸ್ ಮಾಡ್ತಾ ಇರ್ತೀರಲ್ಲ, ಆವಾಗಲೇ ಕೂಡ ನೀವು ಇದನ್ನು 2 ಶೀಟ್ ಇದ್ದರೆ 2 ಶೀಟನ್ನು ಉಲ್ಟಾದಲ್ಲಿ ಹಾಕ್ಕೋಬೋದು. ಇಲ್ಲ ಅಂದರೆ ಇದು ಸೀದಾದಲ್ಲಿ ಬರಬೇಕು. ನೋಡಿ ಸೀದಾದಲ್ಲಿ ಬಂದು ಇದೇ ಪೀಸನ್ನು ಇಟ್ಕೊಂಡು ನಾನು ಎಲ್ಲಿ ಬೇಕು ಅಲ್ಲೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಕಾರ್ಬನ್ ಶೀಟ್ನ ತೆಗೆದುಬಿಡ್ತೀನಿ. ಇವಾಗ ನಾನು ಕರೆಕ್ಟಾಗಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಬಂದಿದೆ. ಇಲ್ಲಿ ಕಂಪ್ಯೂಟರ್ ವರ್ಕ್ಗೆ ನಾನು ಬರೀ ಬಾಕ್ಸ್ ಮಾತ್ರ ಹಾಕ್ಕೊಡ್ತೀನಿ, ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 9.75 ಇದೆ. ಪ್ರಿನ್ಸ್ ಕಟ್ ಬ್ಲೌಸು, ಆಫ್ ಸ್ಲೀವ್ ಬ್ಲೌಸು. ನೋಡಿ ಈ ರೀತಿಯಾಗಿ ಇಲ್ಲಿ ನೋಡ್ಕೋಬೇಕು ನಮ್ಮದು ಯಾವ ಲೆವೆಲ್ಗೆ ಬಂದಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕಿಂಗ್ ಇರಬೇಕು ಯಾವಾಗಲೂ. ಅಷ್ಟೇ. ಆಯಿತಾ? ನೋಡಿ ನಾವು ಇಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಳ್ಳೋಣ. ನಮಗೆ ಈ ಥರ ಏನಾದರೂ ಬಾಕ್ಸ್ ಒಳಗಡೆ ಹೈಲೈಟ್ ಬೇಕು ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯಾಗಿ ಬೇಕು ಅಂತ ಮಾರ್ಕ್ನ ಮಾಡಿಕೊಡ್ಬೇಕು. ನೋಡಿ ಇವಾಗ ಇಲ್ಲೇನಿತ್ತಲ್ಲ ಇದನ್ನು ಅರ್ಧದಲ್ಲಿ ಇಟ್ಕೊಳ್ತೀನಿ. ಈ ಅರ್ಧದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಬಾಕ್ಸ್ನ ಮಾಡಿಕೊಡ್ತೀನಿ. ಇಲ್ಲಿ ನನಗೇನಾದರೂ ಹೈಲೈಟ್ಸ್ ಬೇಕಂದರೆ
ಹೈಲೈಟ್ಸ್ ಮಾಡ್ಕೊಳ್ತೀನಿ. ಇವಾಗ ನಾವು ಇಲ್ಲಿ ನೋಡಿ ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು. ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಕೋಬೇಕು. ನಾವು ಯಾವಾಗಲೂ ನೋಡಿ ಈ ಥರ ನಾರ್ಮಲ್ ಏನು ಹೇಳ್ತೀವಿ ನಾರ್ಮಲ್ ಬ್ಲೌಸ್ಗೆ ಮಾರ್ಕ್ ಮಾಡೋದಾದರೆ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಪ್ರಿನ್ಸ್ ಕಟ್ ಬ್ಲೌಸ್ ಆದರೆ ನಮಗೆ ಪ್ರಿನ್ಸ್ ಕಟ್ಟಿಗೆ ಪೀಸ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಪ್ರಿನ್ಸ್ ಕಟ್ಟದ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೋಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನನಗಿಲ್ಲಿ ಪ್ರಿನ್ಸ್ ಕಟ್ಟಿಗೆ ಪೀಸ್ ಬೇಕಾಗಿದೆ, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪೀಸ್ನ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಮಗೆ ಇಲ್ಲಿ ಕೂಡ 2 ಇಂಚಸ್ ಬೇಕಾಗಿರುತ್ತೆ. ನೋಡಿ ಈ ರೀತಿಯಾಗಿ 2 ಇಂಚಸ್ಸು ಬೇಕಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಇಲ್ಲಿ ಲೆಂತು ಕೂಡ ನೋಡ್ಕೋಬೇಕಾಗುತ್ತೆ. ನಾವು ಎಲ್ಬೋ ಸ್ಲೀವ್ ಬಂದಾಗ ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಈ ಕಾರ್ಬನ್ ಶೀಟ್ನ ನೀವು ಹಂಗೆ ಬೇಕಾದ್ರೂ ಈ ಸೈಡ್ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾರ್ಮಲಾಗಿ ಕೂಡ ನೀವು ಮಾಡ್ಕೋಬೋದು. ಆದರೆ ಇಲ್ಲಿ ಪೀಸ್ ಎಲ್ಲ ಸಾಕಾಗುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನನಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಟ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ, ಎಲ್ಲೂ ಹೆಚ್ಚು ಕಡಿಮೆ ಆಗಿರಲ್ಲ. ಆವಾಗ ನನಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಇದು ಮಿಷಿನ್ ಎಂಬ್ರಾಯ್ಡ್ರಿಗೆ, ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ನಾನು ಈ ಥರ ಎಲ್ಲ ಮಾರ್ಕ್ ಮಾಡಲ್ಲ, ಯಾಕಂದರೆ ಅದು ಅದೇ ಶೇಪ್ನ ತೊಗೊಳುತ್ತೆ. ಆವಾಗ ನಾನು ಈ ರೀತಿಯಾಗಿ ಸ್ಟ್ರೇಟ್ ಮಾಡಿ ಒಂದು ಬಾಕ್ಸ್ ಥರ ಮಾಡಿ ಕೊಡ್ತೀನಿ. ಇದಕ್ಕೆ ನಾನು ಈ ಶೇಪ್ನ ಪರ್ಟಿಕ್ಯುಲರಾಗಿ ಮಾಡಿಕೊಡ್ತೀನಿ. ಕಟ್ಟಿಂಗ್ ಆಲ್ರೆಡಿ ನಾನು ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ರೀತಿಯಾಗಿ ಇಷ್ಟು ಈಸಿ ಇರುತ್ತೆ. ಅಂದರೆ ಕಟ್ಟಿಂಗ್ ಮಾಡ್ಕೊಂಡು ಮಾರ್ಕ್ ಮಾಡಿದರೆ ನಮಗೆ ಈಸಿಯಾಗಿ ಮಾರ್ಕಿಂಗ್ ಮಾಡೋದು ತುಂಬ ಈಸಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ರತಿನಿತ್ಯ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ. ಅಂದರೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ, ಯಾವ ರೀತಿ ವರ್ಕಿಗೆ ಪೀಸ್ನ ಕೊಡ್ತೀನಿ, ಮತ್ತು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ, ಎಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಯಾವುದ್ಯಾವುದನ್ನು ಎಲ್ಲಿ ಮೈನಸ್ಸು ಪ್ಲಸ್ಸು ಮಾಡ್ತೀನಿ ಅನ್ನೋದನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಕೆಲವೊಂದು ಸರಿ ಮಧ್ಯದಲ್ಲಿ ಕೆಲವು ಚೇಂಜಸ್ ಇರುತ್ತೆ, ಕೆಲವು ಲಾಸ್ಟಲ್ಲಿ ಚೇಂಜಸ್ ಇರ್ತವೆ. ಹಂಗಾಗಿ ಪೂರ್ತಿ ವಿಡಿಯೋ ಫ್ರೆಂಡ್ಸ್. ಯಾರು ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಪೂರ್ತಿ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.